ಟರ್ಕಿ ವಿರುದ್ಧ ಭಾರತ ಬಾಯ್ಕಾಟ್ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಭಾರತದ ಸಹಾಯವನ್ನು ಮರೆತುಬಿಟ್ಟಿದೆ ಟರ್ಕಿ. ಭಾರತದ ಸಹಾಯವನ್ನು ಮರೆತುಬಿಟ್ಟು ಪಾಕಿಸ್ತಾನಕ್ಕೆ ಭಾರತದ ಮೇಲಿನ ಭಯೋತ್ಪಾದಕರು ಏನು ದಾಳಿ ಮಾಡ್ತಾ ಇದ್ರಲ್ಲ ಅದಕ್ಕೂ ಸಪೋರ್ಟ್ ಮಾಡ್ದಂಗಾಯಿತು. ಭಯೋತ್ಪಾದಕರ ಪರ ನಿಂತ್ಕೊಂಡು ಪಾಕಿಸ್ತಾನದ ಸೇನೆ ಭಾರತದ ಮೇಲೆ ಮದ್ದುಗುಂಡು ಸುರಿಸ್ತಾ ಇತ್ತಲ್ಲ, ಇದಕ್ಕೆ ಟರ್ಕಿಯ ಸಹಕಾರ ಇತ್ತು. ಯಾವ ಟರ್ಕಿಯಲ್ಲಿ ಭೂಕಂಪ ಆದರೆ ಭಾರತ ಬಟ್ಟೆ ತೊಗೊಳ್ಳಿ, ಹಣ್ಣು ತೊಗೊಳ್ಳಿ, ಆಹಾರ ತೊಗೊಳ್ಳಿ, ನೀರು ತೊಗೊಳ್ಳಿ ಅಂತ ಇಲ್ಲಿಂದ ಕಳಿಸಿತ್ತು. ನೋಡಿ, ಟರ್ಕಿ ಜನ ಚೆನ್ನಾಗಿರಲಿ ಅಂತ ಭಾರತ ಹಣ್ಣು, ಹಾಲು, ನೀರು, ಬಟ್ಟೆ, ಬೆಡ್ಶೀಟ್ಗಳು ಎಲ್ಲವನ್ನು ಕಳಿಸ್ಕೊಟ್ಟಿದ್ರು ಟರ್ಕಿಗೆ. ದೊಡ್ಡ ಭೂಕಂಪ ಆಗಿಬಿಟ್ಟಿತ್ತಲ್ಲ, ಅಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ. ಸೊ ಈ ಟರ್ಕಿ ನೋಡಿದ್ರೆ ಭಾರತದಲ್ಲಿ ಜನ ಸಾಯಿಸಿ ಅಂಥೇಳಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾರೆ. ಇದು ಹಾಲು ಕೊಟ್ಟು ಮನೆಗೆ ಕರು ಸಾಯಲಿ ಅಂತ ಹೇಳ್ತಾರಲ್ಲ, ಇದೇ ಮಾತು ನಮ್ಮ ಹಳ್ಳಿ ಕಡೆ ಅದು ಮಾತಾಡ್ತಾರೆ. ಹಾಲು ಕೊಟ್ಟು ಮನೆ ಕರು ಸಾಯಲಿ ಅಂತ ಹೇಳಿದ್ರು ಅಂತ. ಯಾವ ಮನೆಯಿಂದ ಹಾಲು ತಂದು ಕುಡಿದಿರ್ತಾರೋ ಆ ಹಾಲು ತಂದು ಕುಡಿದಿರ್ತಾರೆ. ಬೆಣ್ಣೆ, ತುಪ್ಪ, ಹಾಲು, ಮೊಸರು ಎಲ್ಲ, ಮಜ್ಜಿಗೆ ಎಲ್ಲ ಆಯಿತು. ಆ ಮನೆಯವ್ರ ಕರು ಸತ್ತೋಗ್ಲಿ ಅಂತ ಹೇಳ್ತಾರಂತೆ. ಅದೆಲ್ಲ ತಿಂದು ಅಂಥ ಕೆಲಸ ಮಾಡ್ತಿರೋದು ಈ ಟರ್ಕಿ. ಉಪಕಾರಕ್ಕೆ ಅಪಕಾರ, ಕೃತಜ್ಞ ದೇಶ ಅಂತ ಹೇಳ್ತಾರಲ್ಲ, ಇಂಥದಕ್ಕೆ ಕರೆಯೋದು ಇದನ್ನು. ಟರ್ಕಿಗೆ ಇದೀಗ ಭಾರತವನ್ನು ಸುಮ್ಮನೆ ಬಿಟ್ಟಿಲ್ಲ, ಭಾರತ ಕೂಡ ಶಾಕ್ ಕೊಡ್ತಾ ಇದೆ. ಟರ್ಕಿ ಅಜರ್ಬೈಜಾನ್ ವಿರುದ್ಧವಾಗಿ ಬ್ಯಾನ್ ಅಸ್ತ್ರವನ್ನು ಭಾರತ ಪ್ರಯೋಗ ಮಾಡಿದೆ. ಇಲ್ಲಿ ಪಾಕನ್ನು ಸಪೋರ್ಟ್ ಮಾಡಿದಂಥ ತಪ್ಪಿಗೆ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಚಿತ್ರೀಕರಣಕ್ಕೆ ಟರ್ಕಿಗೆ ತೆರಳಬಾರದು ಅಂತ ನಿರ್ಧಾರ ಮಾಡಲಾಗಿದೆ. ಅಜರ್ಬೈಜಾನ್ ಬದಲಿಗೆ ಯುರೋಪ್ಗೆ ಹೋಗುವುದಕ್ಕೆ ಕ್ಯಾಂಪೇನ್ ಮಾಡ್ತಾ ಇದೆ. ಇದರಿಂದ ಎಷ್ಟು ಮಟ್ಟಿಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅವರಿಗೆ ಅಂತ ಐ ಡೋಂಟ್ ಥಿಂಕ್ ಸೊ ಪರ್ಸ್ನಲಿ ಅಂತ ಬಂದಾಗ ನಮಗೇನು ಇದರಿಂದ ದೊಡ್ಡ ಮಟ್ಟದ ತೊಂದರೆ ಆಗಿಬಿಡುತ್ತೆ ಅವ್ರಿಗೆ ಅಂತ ಅನಿಸಲ್ಲ. ಇಲ್ಲಲ್ಲ, ಇನ್ನೊಂದು ದೇಶಕ್ಕೆ ಅವ್ರು ಕೊಟ್ಕೊಳ್ತಾರೆ, ಅದು ಬೇರೆ ರೀತಿಯಲ್ಲಿ ನಾನು ತೊಂದರೆ ಕೊಡಬಹುದಾಗಿತ್ತೇನೋ ಅಂತ. ಬಿಸಿ ಮುಟ್ಟಬೇಕಲ್ಲ. ಟರ್ಕಿಗೆ ಭಾರತ ಟಕ್ಕರ್ ಕೊಟ್ಟಿರೋದು, ಭಾರತ ಟರ್ಕಿಯ ಸೇಬು ಆಮದು ನಿಲ್ಲಿಸಿದರೆ ಭಾರೀ ಪ್ರಮಾಣದ ಹೊಡೆತ ಆಗುತ್ತೆ ಅವರಿಗೆ ಅಂತ. 3 ತಿಂಗಳಿಗೆ ಸುಮಾರು 1200ರಿಂದ 1500 ಕೋಟಿ ರೂಪಾಯಿಗಳ ಸೇಬು ಖರೀದಿ ಮಾಡ್ತಾಯಿತ್ತು ಭಾರತ. ಸದ್ಯ ಟರ್ಕಿ ಸೇಬು ಬಾಯ್ಕಾಟ್ಗೆ ಮಹಾರಾಷ್ಟ್ರ, ಪುಣೆ ವ್ಯಾಪಾರಿಗಳು ನಿರ್ಧಾರ ಮಾಡಿದ್ದಾರೆ. ಟರ್ಕಿಯಿಂದ ನಾವು ಸೇಬು ತರಿಸಲ್ಲ ಅಂತ. ತರಿಸ್ತಾ ಇದ್ದಾಗ ಅವರು ಕೂಡ ಒಂದು ಆಲ್ಟರ್ನೇಟಿವ್ ನೋಡ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಿರತಕ್ಕಂಥ ವಿಚಾರ. ನಾನು ಇಷ್ಟು ಒಂದು ಆ್ಯಪಲ್ ಬೆಳೆದಿದ್ದೀನಿ, ಇಷ್ಟೊಂದೇನೋ ಉತ್ಪನ್ನ ಇದೆ ಅಂದಾಗ ಈ ದೇಶ ಕೊಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ದೇಶಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಕೊಡ್ತೀವಿ ಅಂದರೆ ತೊಗೊಂಡ್ಬಿಡ್ತಾರೆ ಯಾರಾದರೂ. ರಷ್ಯಾ ಕೂಡ ಇದನ್ನೇ ಮಾಡಿದ್ದಲ್ವೇ. ರಷ್ಯಾಗೆ ಉಕ್ರೇನ್ ಮೇಲೆ ಅವರು ಯುದ್ಧ ಮಾಡಿದಾಗ ದಿಗ್ಬಂಧನ ಹಾಕಿದ್ವು. ಬೇರೆ ದೇಶಗಳಲ್ಲಿ ದಿಗ್ಬಂಧನ ಹಾಕಿದ್ವು. ನಿಮ್ಮಿಂದ ನಾವು ಆಯಿಲ್ ತೊಗೊಳ್ಳಲ್ಲ, ನಿಮ್ಮ ಸೂರ್ಯಕಾಂತಿ ಎಣ್ಣೆ ನಮಗೆ ಬೇಕಾಗಿಲ್ಲ, ಕಚ್ಚಾ ತೈಲ ನಮಗೆ ಬೇಕಾಗಿಲ್ಲ, ನಿಮ್ಮ ಪ್ರಾಡಕ್ಟ್ ನಮಗೆ ಬೇಡ, ರಸಗೊಬ್ಬರ ಬೇಡ ಎಲ್ಲ ಮಾಡಿದ್ರು. ಅವ್ರೇನು ಮಾಡಿಬಿಟ್ರು, ಇಂಡಿಯಾಗೇನೆ ರಷ್ಯಾ ಏನು ಮಾಡ್ತು, 50% ಆಫರ್ ಕೊಟ್ಬಿಟ್ರು. ನಮ್ಮದೇನು ಕಚ್ಚಾ ತೈಲ ಬೆಲೆ ಇದೆಯಲ್ಲ 50% ಆಫರ್ ನಾವು ನಿಮ್ಗೆ ಕೊಟ್ಬಿಡ್ತೀವಿ ತೊಗೊಳ್ಳಿ ಅಂತ. ಇಂಡಿಯಾ ಹೋಗಿ ಮುಗಿಬಿದ್ದು ಅದನ್ನು ಕೊಂಡ್ಕೊಂಡು ಬಂದಿದ್ದು ನಿಜ ಅಲ್ವೇ? ಇಲ್ಲಿ ಬಂದು ಸಂಗ್ರಹಾಗಾರಗಳಲ್ಲಿ ಕಚ್ಚಾ ತೈಲವನ್ನು ಸ್ಟೋರ್ ಮಾಡ್ಕೊಂಡಿದ್ದು ನಿಜ ಅಲ್ವೇ? ಹಾಗೇನೇ ಇವರು ಮಾಡಬಹುದು, ಇರಲಿ, ಆದರೆ ಬಿಸಿ ಮುಟ್ಟಿಸ್ಬೇಕು, ನನ್ನ ಒಂದು ಕಠಿಣ ಸಂದೇಶ ಕೊಡಬೇಕು ಅಂತೇಳಿ ಭಾರತ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಟರ್ಕಿಗೆ 2024ರಲ್ಲಿ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ದರು. ಅಜರ್ಬೈಜಾನ್ 2024ರಲ್ಲಿ 2.43 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ದರು. ಅಜರ್ಬೈಜಾನ್ ದೇಶದ ಪ್ರವಾಸಿಗರ ಪೈಕಿ 8.9% ಭಾರತೀಯರೇ ಇರ್ತಾರೆ. ಇನ್ನು ಮುಂದೆ ಟರ್ಕಿ, ಅಜರ್ಬೈಜಾನ್ ಎರಡೂ ದೇಶಗಳಿಗೂ ಕೂಡ ಬಾಯ್ಕಾಟ್ ಬಿಸಿ ತಟ್ಟಬಹುದು. ಎರಡೂ ದೇಶಗಳಿಗೂ ಕೂಡ ಆರ್ಥಿಕ ಹೊಡೆತ ನೀಡಲು ಭಾರತೀಯರು ನಿರ್ಧಾರ ಮಾಡಿದ್ದಾರೆ.